ಹಲೋ ಸ್ನೇಹಿತರೆ, ಈ ಒಂದು ವಿಡಿಯೋ ನಮ್ಮ ಲ್ಯಾಂಡ್ ಸರ್ವೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರುವಂಥ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುತ್ತೆ. ಕೇವಲ ಲ್ಯಾಂಡ್ ಸರ್ವೇರ್ಸ್ ಒಂದೇ ಅಂತಲ್ಲ, RRB ಟೆಕ್ನಿಷಿಯನ್ ಆಗಿಯೂ RRB ALP ಎಕ್ಸಾಮ್ಗೂ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ ಆಪ್ಟಿಟ್ಯೂಡು ರೀಸನಿಂಗ್ ಪ್ರಿಪೇರ್ ಆಗ್ತಿರ್ತಾರಲ್ಲ ಅವ್ರಿಗೆ ಮುಖ್ಯವಾಗಿ ಯೂಸ್ಫುಲ್ ಆಗುತ್ತೆ ವಿಡಿಯೋ. ಹೇಳಬೇಕಂದ್ರೆ ಈಗ ಪ್ರೆಸೆಂಟ್ ನೋಟಿಫಿಕೇಷನ್ಸಲ್ಲಿ ಲ್ಯಾಂಡ್ ಸರ್ವೇರ್ ಮತ್ತು ಟೆಕ್ನಿಷಿಯನ್ RRB ಮತ್ತು ಯಾವುದದು ಅಸಿಸ್ಟೆಂಟ್ ಲೋಕೋ ಪೈಲಟ್ RRB ಇವರು ಮೂವರಿಗೂ ಯೂಸ್ಫುಲ್ ಆಗುವಂಥ ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಸೊ ಮೊದಲ ಪ್ರಶ್ನೆ ಈ ಥರ ಇದೆ ನೋಡಿ, ಇದು ನಮ್ಮ ಎರಡನೇ ವಿಡಿಯೋ ಆಗಿರುತ್ತೆ. ಲ್ಯಾಂಡ್ ಸರ್ವೇರಲ್ಲಿ ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಕೊಟ್ಟಿದ್ದಾರೆ. ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಈಸ್ 18,144 ಆ್ಯಂಡ್ ದೇರ್ HCF ಈಸ್ 6 ಆ್ಯಂಡ್ ದೇರ್ LCM ಈಸ್ ಏನಂತ ಕೇಳ್ತಾರೆ. HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ, LCM ಅಂದರೆ ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಇಲ್ಲಿ ನಮಗೆ ಏನಂತ ಹೇಳಿದರೆ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್, ಎರಡು ನಂಬರ್ A ಮತ್ತು B, ಇದೊಂದು ನಂಬರ್ ಇದೊಂದು ನಂಬರ್, ಎರಡು ನಂಬರ್ ಆಯಿತಾ. ಇವೆರಡರ ಪ್ರಾಡಕ್ಟ್ ವ್ಯಾಲ್ಯೂ ಎಷ್ಟಂತ ಹೇಳ್ತಾರೆ? 18,144 ಅಂತ ಹೇಳ್ತಾರೆ. ಈ ಎರಡು ಸಂಖ್ಯೆಗಳ LCM ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟಂತ ಹೇಳ್ತಿದ್ದಾರೆ? 6. ಈ ಎರಡು ಸಂಖ್ಯೆಗಳ HCF ವ್ಯಾಲ್ಯೂ LCM ವ್ಯಾಲ್ಯೂನ ನಮಗೆ ಕೇಳ್ತಾರೆ. HCF ವ್ಯಾಲ್ಯೂ ಕೊಟ್ಟಿದ್ದಾರೆ, LCM ವ್ಯಾಲ್ಯೂ ಕೇಳ್ತಾರೆ. ನೋಡಿ, HCF ಈಸ್ 6 ಆ್ಯಂಡ್ LCM ಈಸ್ ವಾಟ್ ಅಂತ ಕೇಳ್ತಾರೆ. ಸೊ LCM ವ್ಯಾಲ್ಯೂನ ಏನಂತ ಫೈಂಡ್ ಔಟ್ ಮಾಡಬೇಕು. ಸೊ ನಿಮ್ಗೆ ಗೊತ್ತಿರಬೇಕು, ಎರಡು ಸಂಖ್ಯೆ ಕೊಟ್ಟು ಆ ಎರಡು ಸಂಖ್ಯೆಯ HCF ಅಥವಾ ಆ ಎರಡು ಸಂಖ್ಯೆಯ LCM ಕೊಟ್ಟಾಗ ನಮಗೊಂದು ಫಾರ್ಮುಲಾ ಇರುತ್ತೆ. ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಅವ್ರು ಏನು ಕೇಳಿದ್ದಾರೆ ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ನೋಡಿ, ಅದೇನಪ್ಪ ಅಂತಂದರೆ ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಏನದು? A ಇಂಟು B ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ HCF ಇಂಟು LCM. ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಈಸ್ ಈಕ್ವಲ್ ಟು ದಿ ಪ್ರಾಡಕ್ಟ್ ಆಫ್ ದೇರ್ HCF ಆ್ಯಂಡ್ LCM ಅಂತ ಹೇಳ್ತೀವಿ. ಸೊ ಅದ್ರ ಪ್ರಕಾರ ಏನಂತ ಆಗುತ್ತೆ ಫಾರ್ಮುಲಾ? A ಇಂಟು B ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ HCF ಆ್ಯಂಡ್ LCM. ಇಷ್ಟು ಇದು ನಮ್ಮ ಫಾರ್ಮುಲಾ ಇರೋದು. HCF ಇಂಟು LCM ಈಸ್ ಈಕ್ವಲ್ ಟು A ಇಂಟು B. ಸೊ ಇಲ್ಲಿ ನಮಗೆ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಕೊಟ್ಟಿದ್ದಾರೆ. ಎಷ್ಟು? 18,144 ಅಂತ ಹೇಳಿದ್ದಾರೆ. ಇದರೊಳಗಡೆ ನಮ್ಗೆ ಏನು ಕೊಟ್ಟಿದ್ದಾರೆ? HCF ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು? 6. LCM ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬೇಕು, ಹೌದಾ? ಸೊ ಇಲ್ಲಿಂದ ನಮಗೇನಾಗುತ್ತೆ? LCM ಈಸ್ ಈಕ್ವಲ್ ಟು 18,144 ಡಿವೈಡೆಡ್ ಬೈ 6. ಈಗ 6 1s 6 3s 18, 6 2s 12, ಇನ್ನು 2 6 4s 24. ಅಷ್ಟೇನಾ? ಕರೆಕ್ಟಾ? ಸೊ ಇದೇನು ಬಂತು ನೋಡಿ. ನಿಮಗೆ ಈ ಥರ ಕ್ಯಾಲ್ಕುಲೇಷನ್ ನಾನು ಹೇಳಬೇಕಂದ್ರೆ ಇಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ. ಏನು ಮಿಸ್ಟೇಕ್ ಮಾಡಿದೆ ಅಂದರೆ ಇಲ್ಲಿ 0 ಬಂದಿರುತ್ತೆ, 0 2 4 ಅಂತ ಬರುತ್ತೆ. ಹೇಳ್ಬೇಕಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನಿಮಗೆ. ಹೆಂಗಪ್ಪ ಅಂತಂದರೆ ಇಲ್ಲಿ ನೋಡಿ, 18,144 ಅಲ್ಲ, ಇದು ಯಾವುದರಿಂದ ಡಿವೈಡ್ ಮಾಡಬೇಕು? 6ಇಂದ. 6 3s ಎಷ್ಟು? 18. ಇದೆಷ್ಟಾಯಿತು? 0 1 4 ತೊಗೊತೀವಿ, ಹೌದಾ? ಕರೆಕ್ಟಾ? ನೆಕ್ಸ್ಟ್ ಅಲ್ಲಿ 0 ಬಂದಿರೋ ಕಾರಣದ ಇಲ್ಲಿ 0 ಇಟ್ಕೊಳ್ತೀವಿ. 6 ಇದೆಷ್ಟಾಯಿತು? 6 2s 12, 6 2s 12, ಇದೆಷ್ಟಾಯಿತು? 2 ಬಂತು. ನೆಕ್ಸ್ಟ್ 4 ಕ್ಯಾರಿ ಮಾಡ್ತೀರಾ. 6 4s 24, 6 4s 24, ಎಷ್ಟಾಯಿತು? 0 ಆಯಿತು. ಸೊ ಈ ಥರ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇಲ್ಲಿ 0 ಬಂದಿದೆ ಅಂತಂದರೆ ಅಲ್ಲಿ 0 ಕ್ಯಾರಿ ಮಾಡಿರ್ತೀವಿ. ಸೊ ಹಾಗಾಗಿ ಇದಕ್ಕೆ ಏನಾಗಬೇಕು? 3024 ಆಗುತ್ತೆ. ಸೊ LCM ಎಷ್ಟಾಯಿತು? LCM ಎಷ್ಟಾಯಿತು? 3024. ಯಾವೆರಡರ ಸಂಖ್ಯೆ? ಎರಡು ಸಂಖ್ಯೆ LCM ಎಷ್ಟಾಗಿದೆ? 3024 ಆಗಿದೆ. LCM ಎಷ್ಟಾಗಿತ್ತು? 6 ಆಗಿತ್ತು. ಸೊ ಆದಷ್ಟು ಕ್ಯಾಲ್ಕುಲೇಷನ್ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾವಾಗ ನಿಮಗೆ ಮಿಸ್ಟೇಕ್ ಆಗ್ತಿದೆ, ಬಂದಿರೋ ಆಪ್ಷನ್ ಇಲ್ಲ ಅಂತಂದರೆ ಈ ಥರ ಮಾಡಿ ನೋಡಿ, ಆಲ್ಟರ್ನೇಟಿವ್ ಮೆಥಡ್ ಇದ್ದೇ ಇರುತ್ತೆ. ಸೊ ಆಪ್ಷನ್ ಸಿ ಆ ಪ್ರಶ್ನೆಗೆ ಉತ್ತರ ಆಯಿತು. ನೆಕ್ಸ್ಟ್ ಅದೇ ಥರನೇ ಇನ್ನೊಂದು ಪ್ರಶ್ನೆ ಇದೆ ನೋಡಿ. HCF ಆಫ್ A ಆ್ಯಂಡ್ B, ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್, ಈ ಎರಡು ನಂಬರ್ಗಳ A ಮತ್ತು B ನಂಬರಿನ HCF ಎಷ್ಟಂತ ಹೇಳ್ತಾರೆ? 45 ಅಂತ ಹೇಳ್ತಾರೆ. HCF ಎಷ್ಟಂತ ಹೇಳ್ತಾರೆ? 45. ಅವೆರಡು ಪ್ರಾಡಕ್ಟ್ ನೋಡಿ, ಈ ಎರಡು ಸಂಖ್ಯೆಗಳ ಪ್ರಾಡಕ್ಟ್ ಎಷ್ಟಂತ ಹೇಳಿದ್ದಾನೆ? A ಇಂಟು B ಎಷ್ಟಂತ ಹೇಳ್ತಾರೆ? 30375 ಅಂತ ಹೇಳ್ತಾರೆ. LCM, ಆ ಎರಡು ಸಂಖ್ಯೆಯ LCM ವ್ಯಾಲ್ಯೂನ ಕೇಳ್ತಾರೆ. ಸೇಮ್ ಕ್ವಶನ. ಸೊ ಏನು ಮಾಡ್ತೀರಾ? A ಇಂಟು B, ವಿ ನೋ A ಇಂಟು B ಇಸ್ ಈಕ್ವಲ್ ಟು HCF ಇಂಟು LCM, HCF ಇಂಟು LCM. ಸೊ ನಮಗಿಲ್ಲಿ A ಇಂಟು B ಎಷ್ಟಿದೆ? 30375 ಇಸ್ ಈಕ್ವಲ್ ಟು HCF ಎಷ್ಟಿದೆ? 45 ಇಂಟು LCM. ನಮಗೆ LCM ಬೇಕಲ್ವಾ? LCM ಇಸ್ ಈಕ್ವಲ್ ಟು 30375 ಡಿವೈಡೆಡ್ ಬೈ 45. ಈಗ ಹೆಂಗೆ ಕ್ಯಾನ್ಸಲ್ ಮಾಡ್ತಾರೆ ನೋಡಿ. 45 1s ಅಂತ ತೊಗೊಂಡ್ರೆ ಇಲ್ಲಿ 30 ಇದೆ, 2 zeros ತೊಗೊಳಕ್ಕಾಗಲ್ಲ. 3 zeros ಹೋಗ್ಬಿಡೋಣ. 45ಗೆ ಇಂಟು 6 ಮಾಡಿ, 6 5s ಎಷ್ಟು? 30, 6 4s ಎಷ್ಟು? 24, 24 ಪ್ಲಸ್ 3 ಎಷ್ಟಾಯಿತು? 27 ಆಯಿತು. ಅಂದರೆ 303ಕ್ಕೆ ನನಗೆ ನಿಯರೆಸ್ಟ್ ನಂಬರ್ 207 ಆಯ್ತಲ್ಲೋ. ಹಾಗಾಗಿ 45 1s 45 6 ಎಷ್ಟು? 270. 303ರಲ್ಲಿ 270 ಹೋದರೆ ಎಷ್ಟಾಗುತ್ತೆ? ಇನ್ನು ಆ ಕಡೆ 33 ಇರುತ್ತೆ. 33 ಪ್ಲಸ್ 7 40 ಆಯ್ತಾ ಅದು?
ಸೊ ಇವಾಗ ಈ ಸಂಖ್ಯೆದು ಇದು ನೋಡಿ ನನಗೆ ಹೆಂಗೆ ಅನಿಸುತ್ತೆ ಅಂತಂದರೆ 45 ಒಂದಲೇ 45 6ಲಿ 270 303ರಲ್ಲಿ 270 ಹೋದರೆ ಇನ್ನು 33 ಹೌದಾ, ಇನ್ನು 33 ಉಳಿಯುತ್ತೆ. ಆ 33 7 ಎಷ್ಟಾಯಿತು 337 ಆಯಿತು ಹೇಳಬೇಕಂದ್ರೆ, ಹೌದಾ. ಸೊ 337 ನಿಮಗೆ ಅಲ್ಲಿ ಸ್ವಲ್ಪ ಕಾಣೋದಕ್ಕೆ ಡಿಫಿಕಲ್ಟಿ ಆಗ್ಬೋದು ನೋಡೋದಕ್ಕೆ, ಹೌದಾ. ಸೊ ಹಾಗಾಗಿ ಏನು ಮಾಡ್ತೀರಂದರೆ ಈ ಥರ ಬಂದಾಗ ಬೆಟರು ಹೀಗೆ ಕ್ಯಾನ್ಸಲ್ ಮಾಡೋದಕ್ಕೆ ನಿಮ್ಗೆ ಆದರೆ ಮಾಡಿ ಕ್ಯಾನ್ಸಲ್ ಮಾಡೋಕ್ಕೆ ಆದರೆ ಈ ಥರ ಡಿವಿಷನ್ ಮಾಡಿಕೊಂಡು, ಇಲ್ಲಪ್ಪ ಅಂದರೆ ಈ ಥರ ಸಿಂಪ್ಲಿಫಿಕೇಷನ್ ಕೊಡಿ, ಕನ್ಫ್ಯೂಷನ್ ಆಗಲ್ಲಾಗ. ಎಷ್ಟು 30,375 ಇದನ್ನು ಯಾವುದರಿಂದ ಡಿವೈಡ್ ಮಾಡೋಕ್ಕೂ 45ಇಂದ 45 6 ಎಷ್ಟಾಯಿತು 270 ಆಯ್ತಲ್ವಾ. 303ರಲ್ಲಿ 270 ಹೋದರೆ ಎಷ್ಟಾಯಿತು 33 ಆಯಿತು. ಇನ್ನು 7 ಇಳಿಸ್ಕೊತೀನಿ, 45 7ಗೆ ಹೋಗ್ಬಿಡೋಣ, 45 7 ಎಷ್ಟಾಗುತ್ತೆ ನೋಡಿ, 45 7 315 ಆಗುತ್ತೆ. ಎಷ್ಟಾಗುತ್ತೆ 315. ಸೊ ಈಗ 330ರಲ್ಲಿ 15 ಪ್ಲಸ್ ಆ ಕಡೆ ಒಂದು 7 ಎಷ್ಟಾಯ್ತದು 22 ಆಗುತ್ತೆ. 22 ಮತ್ತು ಈಗ ಏನಾಯಿತು 7 ಇಳಿಸ್ಕೊಂಡಿದ್ದಾಯಿತು. ನೆಕ್ಸ್ಟ್ ಈಗ 5 ಇಳಿಸ್ಕೊಳ್ಳೋಣ. 5 ಇಳಿಸ್ಕೊಂಡ್ರೆ ಏನಾಗುತ್ತೆ 45 ಇಂಟು 5 ಮಾಡಿ, ಅವಾಗ ಎಷ್ಟಾಗುತ್ತೆ 225 ಬರುತ್ತೆ. ಎಷ್ಟಾಯ್ತು ಇದು 45 ಇಂಟು 5 ಮಾಡಿದಾಗ 225 ಎಷ್ಟಾಯಿತು 0. ಸೊ ನೋಡಿ ಈ ಥರ ಕ್ಯಾಲ್ಕುಲೇಷನ್ ಮಾಡುವಾಗ ನಮಗೆ ಏನು ಕನ್ಫ್ಯೂಷನ್ ಆಗಲಿ, ಎಷ್ಟು ಉಳಿದಿದೆ ಎಷ್ಟು ಕ್ಯಾನ್ಸಲ್ ಮಾಡೋಕ್ಕೆ ಇದು ಡಿಫಿಕಲ್ಟಿ ಆಗಲಿಲ್ಲ. ಇಲ್ಲಾದರೆ ಈಸಿಯಾಗಿ ಕಾಣ್ಬಿಡುತ್ತೆ. ಇಲ್ಲಿ ಮಾಡೋ ಟೈಮಲ್ಲಿ ನಮಗೆ ಡಿಫಿಕಲ್ಟಿ ಆಯಿತು. 45 1 45 6 ಆಮೇಲೆ ಅದೆಷ್ಟು 33 ಮತ್ತು 7 337 ಮತ್ತು 45 7 ಮಾಡಬೇಕು. ಮತ್ತು ಅದು ಕ್ಯಾನ್ಸಲ್ ಮಾಡೋದಕ್ಕೆ ನಿಮಗೆ ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗಾಗಿ ನಿಮ್ಗೆ ಬಂತು ಅಂದರೆ ಮಾಡಿ, ಬರಲಿಲ್ಲ ಅಂದರೆ ಈ ಥರ ಮೂವ್ ಆಗಿ. ಸೊ ನನಗೆ ಇಲ್ಲಿ ಮಾಡೋದಕ್ಕೆ ಡಿಫಿಕಲ್ಟಿ ಅನಿಸ್ತು, ಹಾಗಾಗಿ ಈ ಥರ ಕ್ಯಾಲ್ಕುಲೇಷನ್ ಮಾಡಾಕಿದ್ದೀನಿ. ಸೊ ಇಲ್ಲಿ ಈಸಿಯಾಗಿ ಕಾಣ್ತಿದೆ ನೋಡಿ, ಎಷ್ಟು 675. ಆಪ್ಷನ್ ಡಿ ಈ ಪ್ರಶ್ನೆಗೆ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಫೈಂಡ್ ಇಫ್ ದಿ HCF ಆಫ್ 336 ಆ್ಯಂಡ್ 554 ಎಷ್ಟು 6. ಸೊ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಇಲ್ಲಿದೆ, ಇದು ಎ ಇದು ಬಿ. ಎರಡು ಸಂಖ್ಯೆಗಳ HCF ವ್ಯಾಲ್ಯೂ ಎಷ್ಟು 6 ಅಂತ ಹೇಳಿದ್ದಾನೆ. ಎರಡು ಸಂಖ್ಯೆಗಳ HCF ವ್ಯಾಲ್ಯೂ ಎಷ್ಟು 6. HCF ಎಷ್ಟಿದೆ 6 ಇದೆ. ನೆಕ್ಸ್ಟ್ ಅವೆರಡು ಸಂಖ್ಯೆಗಳ LCM ವ್ಯಾಲ್ಯೂ ಕೇಳ್ತಾರೆ. ಏನು LCM ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾರೆ. LCM ವ್ಯಾಲ್ಯೂ ನಮ್ಗೆ ಫೈಂಡ್ ಔಟ್ ಮಾಡಬೇಕು. ಎರಡು ಸಂಖ್ಯೆಗಳು ಕೊಟ್ಟಿದ್ದಾರೆ, ಎಷ್ಟದು 336. ಎ ಒಂದು ಎಷ್ಟಿದೆ 336, ಬಿ ಒಂದು ಎಷ್ಟಿದೆ 56 ಇದೆ, ಹೌದಾ. ಸೊ ಈಗ ನಾವು LCM ಫೈಂಡ್ ಔಟ್ ಮಾಡೋಕ್ಕೆ ನಮಗೇನು ಗೊತ್ತಿದೆ, ಎ ಇಂಟು ಬಿ ಈಸ್ ಈಕ್ವಲ್ ಟು HCF ಇಂಟು LCM ಅಂತ ಗೊತ್ತಿದೆ. ಸೊ ಸಬ್ಸ್ಟಿಟ್ಯೂಷನ್ ಮಾಡಿ. ಎ ವ್ಯಾಲ್ಯೂ ಎಷ್ಟಿದೆ 336 ಇಂಟು 56. ಪ್ರೀವಿಯಸ್ ಕ್ವಶನಲ್ಲಿ ಮಲ್ಟಿಪ್ಲೈ ಮಾಡಿ ಕೊಟ್ಟಿದ್ರು, ಬಟ್ ಇಲ್ಲಿ ಮಲ್ಟಿಪ್ಲೈ ಆಗಿಲ್ಲ. HCF ಎಷ್ಟಿದೆ 6, LCM ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಎಲ್ಲಿಗೆ LCM ಏನಾಗುತ್ತೆ, LCM ಈಸ್ ಈಕ್ವಲ್ ಟು 336 ಇಂಟು 56 ಡಿವೈಡೆಡ್ ಬೈ 6, ಹೌದಾ. ನೆಕ್ಸ್ಟ್ ಕ್ಯಾನ್ಸಲ್ ಮಾಡಿ. 6 ಒಂದಲೇ ಇಲ್ಲಿ ಎಷ್ಟಾಗುತ್ತೆ 6 6 5 30 ಅಲ್ಲ, 6 5 30, 6 5 ಎಷ್ಟಾಯಿತು 30 ಆಯಿತು. 30 ಅಂದರೆ ಇನ್ನು 3 6 ಮತ್ತು ಎಷ್ಟಾಗುತ್ತೆ 6 6 36. ಸೊ ಎಷ್ಟಾಗುತ್ತೆ 6 ಒಂದಲೇ 6 56 ಎಷ್ಟು 336. ಸೊ ಹಾಗಾಗಿ ಇಲ್ಲೇನಾಯಿತು 56 ಇಂಟು 56, 56 ಇಂಟು 56 ಅದರ ಸ್ಕ್ವೇರ್ ಎಷ್ಟಾಗಬೇಕು. ಏನು ಮಾಡಿದ್ದೀನಿ ಇಲ್ಲಿ ನೋಡಿ, ಕ್ವಶನ್ ಒಳಗಡೆ ಏನು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ನೋಡಿ 336 ಮತ್ತು 54 ಇರೋದು, ನಾನು 56 ಅಂತ ತೊಗೊಂಡಿದ್ದೀನಿ, ಹಾಗಾಗಿನೇ ಮಿಸ್ಟೇಕ್ ಆಗಿದೆ ಅದು. ಓಕೆ, ನಿಮಗೆ ಹೆಂಗಾದರೂ ಕ್ಯಾಲ್ಕುಲೇಷನ್ ಮಾಡಿ. ಈ ಥರ ನಮಗೆ 54 ಕೊಟ್ಟಿದ್ದಂದರೆ ಭಾಳ ಬೇಗನೆ ಕ್ಯಾಲ್ಕುಲೇಷನ್ ಆಗ್ಬಿಡುತ್ತೆ, ಹೌದಾ. ಸೊ ಇಲ್ಲಿ ಮಿಸ್ಟೇಕ್ ಏನು ಮಾಡಿದ್ದೀನಿ, ಬಿ ವ್ಯಾಲ್ಯೂ 56 ತೊಗೊಂಡಿದ್ದೆ, 54 ಅದು. ಸೊ ಇಲ್ಲಿ HCF ಎಷ್ಟಿದೆ, HCF 6 ಕೊಟ್ಟಿದ್ದಾರೆ. LCM ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲೇನು ಮಾಡ್ತೀರಾ, LCM ಫೈಂಡ್ ಔಟ್ ಮಾಡಬೇಕಲ್ಲ. LCM ಇದೆಷ್ಟಿದು 54 ಇದು. LCM ಈಸ್ ಈಕ್ವಲ್ ಟು 336 ಇಂಟು 54 ಡಿವೈಡೆಡ್ ಬೈ 6. 6 1 6 9 54. ಸೊ 336 ಇಂಟು 9. ಇವಾಗ ಇದನ್ನು ಕ್ಯಾಲ್ಕುಲೇಷನ್ ಮತ್ತೆ ಹೆಂಗೆ ಮಾಡ್ತೀರಾ, 336 ಇಂಟು 10 ಮೈನಸ್ 1 ಎಷ್ಟಾಗುತ್ತೆ 3360 ಮೈನಸ್ 336. ಇವಾಗ ಇವೆರಡನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, 3360 ಮೈನಸ್ 336 ಎಷ್ಟಾಯ್ತು. ಇದು ಟೋಟಲ್ ಆನ್ಸರು 3024 ಬರುತ್ತೆ. ಸೊ 3024 ಎಲ್ಲಿದೆ ಆಪ್ಷನಲ್ಲಿ, ಏನಲ್ಲಿದೆ, ಆಪ್ಷನ್ ಎ ಆಗುತ್ತೆ. ಸೊ ನನಗೆ ಕ್ಯಾಲ್ಕುಲೇಷನ್ ಈ ಥರ ಮಾಡಿದ್ದೀನಿ. ನಿಮ್ಗೆ ಬೇಕಂದರೆ 9ಇಂದ ಮಲ್ಟಿಪ್ಲೈ ಮಾಡ್ಬೋದು ಈ ಥರ. 336 ಇಂಟು 9, 6 9 ಎಷ್ಟು 54, 3 9 ಎಷ್ಟು 20, 3 9 ಎಷ್ಟು 27, 27 ಪ್ಲಸ್ 5 ಎಷ್ಟಾಗುತ್ತೆ 32 ಆಗುತ್ತೆ. 3 9 ಎಷ್ಟು 27, 27 ಪ್ಲಸ್ 3 ಎಷ್ಟಾಯಿತು 30 ಆಯಿತು. ಸೊ 3024 ಹಂಗೂ ಮಾಡ್ಕೊಂಡು ಮಾಡ್ಬೋದು. ನಿಮ್ಗೆ ಯಾವ ಥರ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಆ ಥರ ಮಾಡಿ.
ನೆಕ್ಸ್ಟ್ ಪ್ರಶ್ನೆ ಹೋಗ್ತದೆ ನೋಡಿ. ಫೈಂಡ್ ದಿ ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ ಪಿ ಎಕ್ಸ್ ಇಸ್ ಈಕ್ವಲ್ ಟು, ಈ ರಿಲೇಷನ್ ಕೊಟ್ಟಿದ್ದಾನೆ, ಒಂದು ಈಕ್ವೇಷನ್ ಕೊಟ್ಟಿದ್ದಾನೆ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಇದು ಪಾಲಿನಾಮಿಯಲ್ ಚಾಪ್ಟ್ರು, ಇದು ನಮ್ಮ ಲ್ಯಾಂಡ್ ಸರ್ವೇರಲ್ಲಿದೆ ಮತ್ತು RRB ಎಕ್ಸಾಮ್ಗೂ ಬರುತ್ತೆ. ಇದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 9x² + 5. ಸೊ ಏನು ಕೇಳಿದಾನೆ, ಪಿ ಆಫ್ ಎಕ್ಸ್ ವ್ಯಾಲ್ಯೂ ಕೇಳ್ತಾನೆ, ಎಲ್ಲಿ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಹತ್ರ. ಸೊ ಏನು ಮಾಡ್ತಾರೆ, ಜಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಷನ್ ಮಾಡಿ ಅಷ್ಟೇ. 9 × 1² + 5, 9 × 1 + 5, ಯಾಕೆ 1² 1 ಆಗುತ್ತೆ. 9 × 1 ಎಷ್ಟು, 9, 9 + 5 ಎಷ್ಟಾಯ್ತಿದು 14. ಸೊ ಪಿ ಎಕ್ಸ್ ವ್ಯಾಲ್ಯೂ 1 ಆದಾಗ ಎಷ್ಟಾಗಬೇಕು, 14 ಆಗಬೇಕು. ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ನಾನು ನೆಕ್ಸ್ಟ್ ಪ್ರಶ್ನೆ ಹೋಗ್ತಾಯಿದ್ದೆ ನೋಡಿ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ದ ಸಮ್ ಆಫ್ ಹೂಸ್ ಝೀರೋಸ್ ಈಸ್ 5. ಸಮ್ ಆಫ್ ಝೀರೋಸು 5 ಕೊಟ್ಟಿದ್ದಾರೆ, ದ ಪ್ರಾಡಕ್ಟ್ ಈಸ್ 6 ಅಂತ ಕೊಟ್ಟಿದ್ದಾರೆ. ಏನು ಫೈಂಡ್ ಔಟ್ ಮಾಡಬೇಕು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈ ಥರ ನಿಮ್ಗೆ ಏನಾದರೂ ಸಮ್ ಆಫ್ ಝೀರೋಸು ಅಂಡ್ ದೇರ್ ಪ್ರಾಡಕ್ಟ್ ಕೊಟ್ಟಾಗ ನಿಮಗೆ ಏನು ಯೂಸ್ ಮಾಡೋಕ್ಕಂದರೆ, ಸಮ್ ಆಫ್ ಝೀರೋಸ್ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಅಂತ ತೊಗೊಳ್ತೀವಿ. ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಕೊಟ್ಟಿದ್ದಾರೆ, -5 ಕೊಟ್ಟಿದ್ದಾರೆ. ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಕೊಟ್ಟಿದ್ದಾರೆ, -5 ಕೊಟ್ಟಿದ್ದಾರೆ. ಅದೇ ಥರನೇ ಆ ರೂಟ್ಸಿನ ಪ್ರಾಡಕ್ಟ್ ಅಂದರೆ ಆಲ್ಫಾ ಇಂಟು ಬೀಟಾ ಎಷ್ಟು ಕೊಟ್ಟಿದ್ದಾರೆ, 6 ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಆಫ್ ರೂಟ್ಸ್ ಅಂದರೆ ಈ ಥರ ಬರ್ಕೊಳ್ತೀವಿ, ಸಮ್ ಆಫ್ ರೂಟ್ಸ್ ಅಂದರೆ ಈ ಥರ ಬರ್ಕೊಳ್ತೀವಿ. ಸೊ ಇವಾಗ ನಮಗೇನು ಕೇಳ್ತಾನೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ. ಸೊ ನಿಮ್ಗೆ ನೆನಪಿರಲಿ, ಈ ಎರಡು ಫಾರ್ಮುಲಾಸ್ ಯಾವುದಾದ್ರೂ ನೆನಪಿಟ್ಕೊಳ್ಳಿ. ಮೊದಲ ಫಾರ್ಮುಲಾ ಬಂದು ಪಿ ಆಫ್ ಎಕ್ಸ್, ಇದೇ ನಮಗೆ ಬೇಕಾಗಿರೋಂಥ ಇಕ್ವೇಷನು. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² - ಸಮ್ ಆಫ್ ಝೀರೋಸ್ ಪ್ಲಸ್ ಪ್ರಾಡಕ್ಟ್ ಆಫ್ ಝೀರೋಸ್. ಇದು ಇಂಟು ಎಕ್ಸ್ ಇಲ್ಲಿ ಬರಿಬೇಕು, ಮರಿಬಾರ್ದು. ಇದು ಇಲ್ಲಿ ಎಕ್ಸ್ನ ಮರ್ತುಬಿಟ್ಟಿದ್ದೀನಿ, ಇಂಟು ಎಕ್ಸ್. ಓಕೆ, ಪ್ಲಸ್ ಪ್ರಾಡಕ್ಟ್ ಆಫ್ ಝೀರೋಸ್. ಇದು ನಮಗೆ ಈಕ್ವೇಷನ್ ಇರುತ್ತೆ. ಇದಾದರೂ ನೆನ್ಪಿಟ್ಕೊಳ್ಳಿ. ಇಲ್ಲಪ್ಪ ಅಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² - ಸಮ್ ಆಫ್ ಝೀರೋಸ್ ಅಂದರೆ ಏನಾಗುತ್ತೆ, ಆಲ್ಫಾ ಪ್ಲಸ್ ಬೀಟಾ ಆಗುತ್ತೆ, ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ಝೀರೋಸ್ ಅಂದರೆ ಆಲ್ಫಾ ಇಂಟು ಬೀಟಾ ಆಗುತ್ತೆ. ಇಷ್ಟೇ. ಸೊ ನಾನು ಏನು ಮಾಡ್ತೀನಿ, ಮೇಲೆ ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಇಂಟು ಬೀಟಾ ಅಂತ ಬರ್ಕೊಂಡಿಲ್ಲಲ್ಲ, ಹಾಗಾಗಿ ಈಕ್ವೇಷನ್ ಯೂಸ್ ಮಾಡ್ತೀನಿ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ದೇರ್ ಫೋರ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² - ಆಲ್ಫಾ ಪ್ಲಸ್ ಬೀಟಾ ಎಷ್ಟಿದೆ, -5 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಎಷ್ಟಿದೆ, 6 ಇದೆ. ಸೊ ಈಗ ಸಿಮ್ಯುಲೇಷನ್ ಮಾಡಿ, x² ಮೈನಸ್ ಇಂಟು ಮೈನಸ್ ಎಷ್ಟು, ಪ್ಲಸ್ 5x + 6. ಇದೇನು ಪಿ ಆಫ್ ಎಕ್ಸ್. ಸೊ ಏನಿದೆ ನೋಡಿ, x² + 5x + 6 ಎಲ್ಲಿದೆ, ಆಪ್ಷನ್ ಏನಿದೆ, ಆಪ್ಷನ್ನೇ ಉತ್ತರ ಆಗುತ್ತೆ. ಇಷ್ಟೇ. ನೆಕ್ಸ್ಟ್ ಪ್ರಶ್ನೆ ಹೋಗ್ತಿದ್ದೀನಿ. ದಿ ಪಾಯಿಂಟು -5,7 ಲೈಸ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಕ್ವಾಡ್ರೆಂಟ್ ಅಂತ ಹೇಳ್ತಾನೆ. ದ ಪಾಯಿಂಟ್ -5,7 ಯಾವ ಕ್ವಾಡ್ರೆಂಟಲ್ಲಿ ಲೈ ಆಗುತ್ತೆ ಅಂತ ಕೇಳ್ತಾರೆ. ಸೊ ಈ ಥರ ಪರ್ಟಿಕ್ಯುಲರ್ ಪ್ರಶ್ನೆಯನ್ನು ನಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ನಾನು ನಿಮಗೆ ನಿನ್ನೆ ಹೇಳ್ತಾ ಇದ್ದೆ, ಈ ಥರ ಕ್ವಶನ್ಸ್ ಕೇಳ್ತಾರೆ, ಈ ಥರ ಕ್ವಶನ್ಸ್ನ ನೋಡ್ಕೊಳ್ಳಿ, ಯಾಕಂದರೆ ಯಾವ ಕ್ವಾಡ್ರೆಂಟಲ್ಲಿ ಲೈ ಆಗುತ್ತೆ, ಏನು ಕತೆ ಅಂತ ಕೇಳ್ತಾರೆ ಅಂತ ನಾನು ನಿಮಗೆ ಹೇಳಿದ್ದೆ, ಹೌದಾ? ಸೊ ಹಾಗಾಗಿ ಆ ಪರ್ಟಿಕ್ಯುಲರ್ ಕ್ವಶನ್ ಮೇಲೆ ನಾನೊಂದು ಕ್ವಶನ್ ಇಲ್ಲಿ ತೊಗೊಂಡಿದ್ದೀನಿ. ಸೊ ಈ ಪರ್ಟಿಕ್ಯುಲರ್ ಪ್ರಶ್ನೆಗೆ ಸಾಲ್ವ್ ಮಾಡೋದಕ್ಕೆ ನಾನು ನಿನ್ನೆ ನಿಮಗೆ ಕ್ವಶನ್ ಸಾಲ್ವ್ ಮಾಡಿದ್ನಲ್ಲ, ಆ ಡಾಟಾ ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಇವಾಗ ಇದು ನನಗೆ ಕ್ವಾಡ್ರೆಂಟ್ಸ್ನ ಡಿವೈಡ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇದು ನಮಗೆ ಫಸ್ಟ್ ಕ್ವಾಡ್ರೆಂಟ್ ಆಗುತ್ತೆ, ಇದು ನಮಗೆ ಸೆಕೆಂಡ್ ಕ್ವಾಡ್ರೆಂಟ್ ಆಗುತ್ತೆ, ಇದು ನಮಗೆ ಥರ್ಡ್ ಕ್ವಾಡ್ರೆಂಟ್ ಆಗುತ್ತೆ, ಇದು ನಮಗೆ ಫೋರ್ತ್ ಕ್ವಾಡ್ರೆಂಟ್ ಆಗುತ್ತೆ. ಫಸ್ಟ್ ಕ್ವಾಡ್ರೆಂಟಲ್ಲಿ ಸೈನ್ಸ್ ನೋಡೋದಾದರೆ ಪ್ಲಸ್ ಕಮ ಪ್ಲಸ್ ಇರುತ್ತೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನೋಡೋದಾದರೆ -, ಇನ್ನು ಇಲ್ಲಿ ನೋಡೋದಾದರೆ ಪ್ಲಸ್ ಕಮ ಮೈನಸ್. ಓಕೆನಾ, ಕನ್ಫ್ಯೂಷನ್ ಮಾಡ್ಕೋಬೇಡಿ, ಅದು ಪ್ಲಸ್ ಕಮ ಮೈನಸ್. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ -, ಸೊ ಇದು ನಾನು ನಿನ್ನೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಅದೇ ಡಾಟಾ ಮೇಲೆ ಸಾಲ್ವ್ ಮಾಡಬೇಕು. ಇಲ್ಲಿ ನೋಡಿ, ಇದು ನಂಬರ್ಸ್ ಬಿಡಿ, ಅಲ್ಲೇನು ಸೈನ್ಸ್ ಇದೋ ಸೈನ್ಸ್ ತೊಗೊಳ್ಳಿ. ಇದು -, ಯಾವುದ್ರಲ್ಲಿ ಬರುತ್ತೆ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಹಾಗಾಗಿ ಆಪ್ಷನ್ ಏನಾಗಬೇಕು, ಆಪ್ಷನ್ ಬಿ ಆಗಬೇಕು. ಇಷ್ಟೇ. ಸೊ ಆ ವ್ಯಾಲ್ಯೂಸ್ನ ನೋಡಿ, ಆ ವ್ಯಾಲ್ಯೂಸ್ ಸೈನ್ಸ್ ನೋಡಿ, ಪ್ಲಸ್ ಇತ್ತು, -, ಬರ್ತಿದ್ದು ಸೆಕೆಂಡ್ ಕ್ವಾಡ್ರೆಂಟ್. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಉತ್ತರ ಆಗೋಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ ನೋಡಿ. ಫೈಂಡ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪಾಯಿಂಟ್ಸ್. ಸೊ ನಿನ್ನೆ ನಿಮಗೆ ಪಾಯಿಂಟ್ಸ್ ಬರ್ಕೊಟ್ಟಿದ್ನಲ್ಲ, ಫಸ್ಟ್ ಪಾಯಿಂಟ್ ಏನಂತ ಕೊಟ್ಟಿದ್ದಾರೆ, 5, -5, 7. ಸೊ ಬೆಟರ್ ಅಂದ್ರೆ ಅಲ್ಲೇ ಬರ್ಕೊಂಡ್ಬಿಡ್ತಿದ್ದೀನಿ. -5, 7 ಅಂದರೆ ಇದೇನಾಯಿತು, x1, y1. ಇದೇನಾಗುತ್ತೆ, x2, y2. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ. ಡಿಸ್ಟೆನ್ಸ್ ಫಾರ್ಮುಲಾ ನಾನು ನಿನ್ನೆ ಬರ್ಸಿದ್ದೀನಿ. ಏನದು ಡಿಸ್ಟೆನ್ಸ್ ಫಾರ್ಮುಲಾ ಏನಂತ ಬರ್ಸಿದ್ದೀನಿ, x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಈ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಬೇಕಷ್ಟೇ. D = ಅಂಡರ್ ರೂಟಲ್ಲಿ x2 - x1. x2 ಎಷ್ಟಿದೆ ನೋಡಿ, -1 x1 x2 - x1 ಅಲ್ಲ, x2 ಇರೋದು -1, x1 ಎಷ್ಟಿದೆ, -5 ಇದೆ ಹೋಲ್ ಸ್ಕ್ವೇರ್ ಪ್ಲಸ್ y2 - y1. y2 ಎಷ್ಟಿದೆ, 3 ಇದೆ, -y1 ಎಷ್ಟಿದೆ, 7 ಇದೆ ಹೋಲ್ ಸ್ಕ್ವೇರ್. ಸೊ ಈ ಸಿಮ್ಯುಲೇಷನ್ ಮಾಡಿ. ಈಗ -1 ಮೈನಸ್ ಆಫ್ ಮೈನಸ್ ಪ್ಲಸ್ x2 - x1 ಇದು ಎಷ್ಟು, ಇದು 5 ಅಲ್ವಾ. ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ಸು +5 ಹೋಲ್ ಸ್ಕ್ವೇರ್ ಪ್ಲಸ್ 3 - 7 ಎಷ್ಟಾಗುತ್ತೆ, -4 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ನೋಡಿ,
-1 + 5 ಎಷ್ಟಾಗಬೇಕು 4 ಸ್ಕ್ವೇರ್. ನಾನು ನಿನ್ನೆ ಹೇಳಿದ್ದೆ ನೆಗೆಟಿವ್ ನಂಬರ್ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ಪಾಸಿಟಿವ್ ಸ್ಕ್ವೇರ್ ಆಗುತ್ತೆ, ಅಂದರೆ 4 ಸ್ಕ್ವೇರ್. ಸೊ 4 ಸ್ಕ್ವೇರ್ ಅಂದರೆ ಎಷ್ಟಾಯ್ತು ಇದು ರೂಟ್ ಒಳಗಡೆ 16, ಇದು 16 ಹೌದಾ. ಎಷ್ಟಾಯಿತು 16 + 16 32 ಆಪ್ಷನ್ ಇಲ್ಲಿಲ್ಲ. ಹೆಂಗೆ ಬರ್ಕೊಳ್ಬೋದು ಈಗ ನನಗೆ ಈ ಥರ ಬರಿಬೋದಾ, 4ನ ಎಷ್ಟಕ್ಕೆ ಮಾಡಿದ್ರೆ 32 ಬರುತ್ತಾರೆ, 4 7s 28, 4 7s 28, 4 8s 32 ತಾನೆ, 4 8s ಎಷ್ಟು 32. ಸೊ ಈಗ ಇದನ್ನು ರೂಟ್ 32ನ ನಾನು ಹಿಂಗೆ ಬರ್ಕೊಳ್ಬೋದಾ 4 × 8, ಇದ್ರ ಪರ್ಫೆಕ್ಟ್ ಸ್ಕ್ವೇರ್ ಯಾವುದು 4, ಯಾವುದ್ರದ್ದು 2 ರೂಟ್ 8 ಆಯಿತು. ಮತ್ತು ಆ 8ನ ಹಿಂಗೆ ಬರ್ಕೊಳ್ಬೋದಾ 8ನ 4 × 2 ಅಂತೇಳಿ. ಸೊ ಇದನ್ನು ಹೆಂಗೆ ಬರಿತೀನಿ 2 ರೂಟ್ 4 × 2 ಅಂತ ಬರೀತೀನಿ. ಮತ್ತು ಇದರೊಳಗೆ 4 ಪರ್ಫೆಕ್ಟ್ ಸ್ಕ್ವೇರ್. ಸೊ ಏನಾಗಬೇಕು ಅದು ಯಾವುದ್ರ ಪರ್ಫೆಕ್ಟ್ ಸ್ಕ್ವೇರ್ 2ದು, ಹೊರಗಡೆ 2 ಬಂದರೆ 2 × 2 ಎಷ್ಟಾಗುತ್ತೆ 4 ಆಗುತ್ತೆ, 4 ರೂಟ್ 2. ಸೊ 4 ರೂಟ್ 2 ಯೂನಿಟ್ಸ್ ಆಗುತ್ತೆ ನೋಡಿ. ಸೊ ಎಷ್ಟಾಯಿತು 4 ರೂಟ್ 2 ಯೂನಿಟ್ಸ್ ಆಯಿತು. ಸೊ ಆ ಥರ ಸಿಮ್ಯುಲೇಷನ್ ಮಾಡೋದೆಲ್ಲ ಗೊತ್ತಿತ್ತಂದರೆ ನಿಮಗೆ ಭಾಳ ಯೂಸ್ಫುಲ್ ಆಗುತ್ತೆ. ಸೊ ಆಪ್ಷನ್ ಎ ಪ್ರಶ್ನೆಗೆ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಿದ್ದೀನಿ. ಫೈಂಡ್ ದಿ ಏರಿಯಾ ಆಫ್ ಸೆಕ್ಟರ್ ಆಫ್ ಎ ಸರ್ಕಲ್, ಡಯಾಮೀಟರ್ ಬಂದು 56 ಆ್ಯಂಡ್ ಸೆಂಟರ್ ಆ್ಯಂಗಲ್ ಎಷ್ಟು ಕೊಟ್ಟಿದ್ದಾನೆ 90 ಡಿಗ್ರಿ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ ಸೆಂಟರ್ ಆ್ಯಂಗಲ್ 90, ಡಯಾಮೀಟರ್ ಆಫ್ ದಿ ಸರ್ಕಲ್ ಎಷ್ಟು 56 ಸೆಂಟಿಮೀಟರ್. ಓಕೆನಾ. ಈಗ 56ಅಲ್ಲಿ ಹಾಫ್ ಅಂದರೆ ಎಷ್ಟಾಗಬೇಕು ರೇಡಿಯಸ್ ಈಕ್ವಲ್ ಎಷ್ಟಾಯಿತು 25 + 1, 25 + 1 ಅಲ್ಲ 56 ಅಂದರೆ ಎಷ್ಟಾಗುತ್ತೆ 28 ತಾನೆ, 28 ಎಷ್ಟಾಗುತ್ತೆ 56 ಅಂದರೆ 28 ರೇಡಿಯಸ್ ಆಯಿತು. ಸೊ ನಮಗೆ ಏರಿಯಾ ಆಫ್ ಸೆಕ್ಟರ್ ಇಲ್ಲೇನು ಕೇಳಿರೋದು, ಫೈಂಡ್ ದಿ ಏರಿಯಾ ಆಫ್ ಸೆಕ್ಟರ್ ಕೇಳಿದ್ದಾರೆ. ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಏರಿಯಾ ಆಫ್ ಸೆಕ್ಟರ್, ಸೊ ಏರಿಯಾ ಆಫ್ ಸೆಕ್ಟರ್ ಅಂದರೆ ಇದು ಸರ್ಕಲ್ ಅಂತ ಇಟ್ಕೊಳ್ಳಿ. ಸೊ ಇದು ನಮ್ಮ ಸೆಕ್ಟರ್ ಅಂತ ಹೇಳ್ತೀವಿ. ಈ ಸೆಕ್ಟರಿನ ಏರಿಯಾನ ಫೈಂಡ್ ಔಟ್ ಮಾಡಬೇಕಷ್ಟೇ. ಇಲ್ಲಿ ನೋಡಿ ರೇಡಿಯಸ್ ಕೊಟ್ಟಿದ್ದಾನೆ, ಈ ರೇಡಿಯಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಈ ಸೆಂಟರ್ ಆ್ಯಂಗಲ್ ಕೊಟ್ಟಿದ್ದಾನೆ ಅಷ್ಟೇ. ಸೊ ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಏನಿರುತ್ತೆ ಅಂದರೆ θ/360 × πr², θ/360 × πr². ಸೊ ಸಾಕಷ್ಟು ಎಕ್ಸಾಮ್ಸಲ್ಲಿ ಫಾರ್ಮುಲಾನು ಕೇಳ್ತಾನೆ. ಸೊ ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಅಂದರೆ ಏನಂತ ಹೇಳ್ತೀರಾ θ/360 × πr² ಅಂತ ಹೇಳಿ. ಸೊ ಥೀಟಾ ಸೆಂಟ್ರಲ್ ಆ್ಯಂಗಲ್ ಎಷ್ಟಿದೆ 90 / 360 × ಪೈ ಅಂದ್ರೇನು 22/7 ಅಂತ ಬರ್ಕೊಳ್ಳೋಣ ಇಲ್ಲಿ, ಇಂಟು r². ಆರ್ ಎಷ್ಟಿದೆ 28 ಇದೆ, 28 × 28 ಯಾಕೆ r² ಅಲ್ವಾ, 28 × 28 28² ಆದಂಗೆ. 7 1s 7 4s 4 1s ಎಷ್ಟು 28 ತಾನೆ. ಸೊ ಒಂದಕ್ಕೊಂದು ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ನೋಡಿ ಇಲ್ಲಿ 0 ಕ್ಯಾನ್ಸಲ್ ಮಾಡಿ. ನೆಕ್ಸ್ಟ್ 9 ಒಳಗಡೆ ಹೋಗುತ್ತಾ, 4 9s 36, 9 1s 9 4s ಹೌದಾ. ಈ 4 ಕ್ಯಾನ್ಸಲ್ ಮಾಡಿಬಿಡಿ. ಇನ್ನೇನು ಉಳಿತು 22 × 28 ಉಳಿತು, 22 × 28. ಸೊ 22 × 28 ಮಾಡಿದ್ರೆ ಹೆಂಗೆ ಬರುತ್ತೆ, ಎಷ್ಟು ಬರುತ್ತೆ ನೀವು ಹಿಂಗಾದರೂ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ಇಷ್ಟ. 28 × 22 ಅಲ್ಲ, 2 8s 16, 2 2s 4, 4 + 1 is 5, 2 8s 16, 2 2s 4, 4 + 1 is 5, ಇದು 6 ಸ್ವಲ್ಪ ತಾಳಿ. ಸೊ ಇದು ಕ್ಯಾಲ್ಕುಲೇಷನ್ ಎಷ್ಟಾಗುತ್ತೆ ನೋಡಿ, ಮಲ್ಟಿಪ್ಲಿಕೇಶನ್ ಮಾಡಿದ್ದು ಗೊತ್ತಾಯ್ತಲ್ಲ, 6 ಹಾಗೆ ಇಟ್ಟಿದ್ದೀನಿ. 5 ಮತ್ತು 6 ಎಷ್ಟಾಗುತ್ತೆ 5 6 is 11, 5 + 6 is 11, ಮತ್ತು 1 + 5 is 6. ಸೊ ಎಷ್ಟಾಯಿತು 616 ಆಯಿತು, 616 cm². ಸೊ ನೀವು ಈ ಥರ ಮಲ್ಟಿಪ್ಲೈ ಮಾಡಿದ್ರೂ ಬರುತ್ತೆ, ಇಲ್ಲ ಹಿಂಗೆ ಮಾಡಿದ್ರೂ ಬರುತ್ತೆ ನೋಡಿ. 22 × 30 - 2, 22 × 30 - 2 ಎಷ್ಟಾಗುತ್ತೆ ನೋಡಿ, ಇದು 0, 3 2s 6, 3 2s 6 ಮೈನಸ್ 22 × 2 ಎಷ್ಟಾಗುತ್ತೆ 44. 660ಅಲ್ಲಿ 44 ಕಳೆದ್ರೆ ಎಷ್ಟು ಬರುತ್ತೆ 616 ಬರುತ್ತೆ, 616 cm². ಹಾಗಾದರೂ ಮಾಡಿ, ನಿಮಗೆ ಅನುಕೂಲ ಹೆಂಗಾಗುತ್ತೆ ಆ ಥರ ಮಾಡಿ. ಒಟ್ಟುಕೊಂತ ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ ಆಯಿತು. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ ನೋಡಿ. ಫೈಂಡ್ ದಿ ಏರಿಯಾ ಆಫ್ ಸೆಕ್ಟರ್. ಇಲ್ಲೂ ಏನು ಕೇಳಿದಾನೆ, ಏರಿಯಾ ಆಫ್ ಸೆಕ್ಟರ್ ಕೇಳಿದಾನೆ. ಯಾವುದ್ರದ್ದು ಸರ್ಕಲ್ದು, ರೇಡಿಯಸ್ ಕೊಟ್ಟಿದ್ದಾರೆ 6 cm, ಸೆಂಟರ್ ಆ್ಯಂಗಲ್ 30 ಕೊಟ್ಟಿದ್ದಾರೆ. ಸೊ ಏನು ಏರಿಯಾ ಆಫ್ ಸೆಕ್ಟರ್ ಈಸ್ ಈಕ್ವಲ್ ಟು ಏನಿರೋದು θ/360 × πr². ಸೊ ರೇಡಿಯಸ್ ಆಫ್ ದಿ ಸರ್ಕಲ್ ಕೊಟ್ಟಿದ್ದಾರೆ, ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ 6 cm ಕೊಟ್ಟಿದ್ದಾರೆ. ಸೆಂಟ್ರಲ್ ಆ್ಯಂಗಲ್ ಎಷ್ಟು ಕೊಟ್ಟಿದ್ದಾರೆ 30 ಡಿಗ್ರಿ ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಷನ್ ಮಾಡಿ ಅಷ್ಟೇ. ಸೊ ಥೀಟಾ ಎಷ್ಟಿದೆ ಅಲ್ಲಿ 30 ಡಿಗ್ರಿ, 30 ಡಿಗ್ರಿ ಥೀಟಾ ಇದೆ. 30 / 360 ಇಂಟು ಪೈ ಹಿಂಗೆ ಬರ್ಕೊಳ್ತೀರಾ 22/7 ಅಂತ ಬರ್ಕೊಳ್ಳೋಣ. ಇಂಟು ಆರ್ ಅಂದರೆ ಏನು 6 ಇದೆ. ಸೊ 6 × 6 6². ಓಕೆನಾ. ಇಲ್ಲಿ ನೋಡಿ 0 0 ಕ್ಯಾನ್ಸಲ್, 6 1s 6 6 ಹೌದಾ, 6 1s 6 6 ಮತ್ತು ಈ 6 ಕ್ಯಾನ್ಸಲ್. ನೆಕ್ಸ್ಟ್ ಉಳಿತು 3 × 22/7 ಉಳಿತು. ಕರೆಕ್ಟಾ ನೋಡಿ, ಎಲ್ಲ ಕ್ಯಾನ್ಸಲ್ ಆಗಿದೆ. 3 ಇಲ್ಲೊಂದು 3 ಇದೆ, ಇಲ್ಲಿ 22 ಇದೆ, ಇಲ್ಲಿ 7 ಇದೆ. ಸೊ ಹೇಳಬೇಕಂದ್ರೆ 3 × 22/7 ಹಾಗಾದರೂ ಮಾಡಿ, ಇಲ್ಲಾಂದರೆ 3 2s ಎಷ್ಟು 6 ಅಲ್ವಾ. ಸೊ 3 × 22 ಮೇಲೆ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿದ್ರೆ 3 × 22 ಎಷ್ಟಾಯಿತು 66 ಆಯಿತು, /7. ಸೊ ಇದನ್ನ ಇವಾಗ ಡಿವಿಷನ್ ಮಾಡಿಬಿಡೋಣ. 7 × 66 ಎಷ್ಟಾಗುತ್ತೆ ನೋಡಿ. 6 ಒಳಗಡೆ 7 ಒಳಗಡೆ 7 ಯಾವ ನಂಬರ್ಗೆ 66 ಹತ್ರ ಬರುತ್ತೆ ನೋಡಿ.
7 7 ಎಷ್ಟಾಗುತ್ತೆ 7 7 49 ಬೇಡ 7 9 63 7 9 ಎಷ್ಟಾಯಿತು 63 ಆಯಿತು. ಎಷ್ಟಾಯಿತು ಇನ್ನು 3ನ .80 ತೊಗೊಳ್ಳಿ. ನೆಕ್ಸ್ಟ್ 7 ಒಳಗಡೆ 7 3 21 ನೆಕ್ಸ್ಟ್ 7 ಇಲ್ಲಿ ಎಷ್ಟು ಉಳಿತು ಇನ್ನು 9 ಉಳಿತು .80 ತೊಗೊಂಡಿದ್ರ 90 9.3 ಬರ್ತಾಯಿದ್ದಲ್ಲ 7 3 21 7 4 28 ಓಕೆ. ಸೊ ಇಲ್ಲಿ ನೋಡಿ 3 ಹೋಗೋಕ್ಕಿಂತ 4 ಮಾಡಿ, ಯಾಕಂದರೆ ಅಲ್ಲಿ ಸಂಖ್ಯೆ ನಮಗೆ ಕಾಣ್ತಿಲ್ಲ. ನಿಯರೆಸ್ಟ್ ನಂಬರ್ಗೆ ಹೋಗಬೇಕು. 7 3 21 30ಗೆ 21 ಏನೋ ಓಕೆ ನಿಯರ್ ಇದೆ. ಇನ್ನು 7 4 ಎಷ್ಟಾಗುತ್ತೆ 28 ಅಲ್ಲ 7 4 28. ಸೊ ನಿಯರೆಸ್ಟ್ ಭಾಳ ನಿಯರ್ ಆಯ್ತು. ಇನ್ನೆಷ್ಟು ಉಳಿತು 2 ಪಾಯಿಂಟ್ ಇಟ್ಟಿದ್ರಲ್ಲಿ 0 ತೊಗೊಳ್ತೀವಿ. 7 2 14 7 2 14 6 ಇನ್ನು 0 ಹಿಂಗೆ ತೊಗೊಳ್ತಾ ಹೋದರೆ ರಿಕರಿಂಗ್ ಬರ್ತಾನೆ ಇರುತ್ತೆ. ಸೊ ನಮಗೆ ಇಲ್ಲಿ ಆನ್ಸರ್ ಎಷ್ಟಿದೆ 9.42 ಇದೆಲ್ಲ 9.42 ಎಲ್ಲಿದೆ ಆಪ್ಷನ್ ಏನಲ್ಲಿದೆ. ನೆಗೆಟಿವ್ನಲ್ಲೂ ಇದೆ ಬಟ್ ನೆಗೆಟಿವ್ ಆನ್ಸರ್ ಬರೋಲ್ಲ. ಏರಿಯಾ ಯಾವಾಗೂ ಪಾಸಿಟಿವ್ ಇರೋ ಕಾರಣದಿಂದ ಆಪ್ಷನ್ನೇ ಪ್ರಶ್ನೆಗೆ ಉತ್ತರ. ಏರಿಯಾ ಯಾವಾಗೂ ಪಾಸಿಟಿವ್ನಲ್ಲಿರಬೇಕು. ಸೊ ಪಾಸಿಟಿವ್ ಆನ್ಸರ್ ನೋಡಿದ್ರೆ 9.42 ಇದೆ, 9.42 ಉತ್ತರ ಆಗುತ್ತೆ. ಆ ಥರ ಆದರೂ ಮಾಡ್ಬೋದು. ಇಲ್ಲ ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ 3 ಇಂಟು ಈ 22/7 ಅಂದರೆ ಪೈ ವ್ಯಾಲ್ಯೂನ 3.142 ಅಂತ ಬರ್ಕೊಳ್ತಾರೆ. ಆ ಥರ ಮಾಡೂ ಮಾಡ್ತಾರೆ. 3 2 ಎಷ್ಟು 6 3 4 ಎಷ್ಟು 12 3 2 ಎಷ್ಟು 6 ಅಲ್ಲ 3 4 12 ಅಂದರೆ ಅಲ್ಲಿ 1 ಇಟ್ಟಿದ್ವಿ ಕೆಳಗಡೆ 2 3 1 3 3 + 1 = 4 ಆಮೇಲೆ 3 3 ಎಷ್ಟು 9. ಎಷ್ಟು ನಂಬರ್ಸ್ ಆದಮೇಲೆ ಇದು ಡೆಸಿಮಲ್ ಪಾಯಿಂಟ್ ಇದೆ 3 ನಂಬರ್ಸ್ ಆದಮೇಲೆ. ಸೊ 3 ನಂಬರ್ಸ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇಟ್ಟಿದ್ವಿ. ಸೊ 3.426 ಇಲ್ಲ 3.42 ಇದೆ. ಆಪ್ಷನ್ 3.42ನ ಚೂಸ್ ಮಾಡ್ತೀವಿ. ಸೊ ಇದಕ್ಕೆ ಯೂನಿಟ್ಟು ಸೆಂಟಿಮೀಟರ್ ಸ್ಕ್ವೇರ್ ಬಂದಿರುತ್ತೆ. ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್. ಸೊ ಆಪ್ಷನ್ ಎ ಪ್ರಶ್ನೆಗೆ ಉತ್ತರ. ಇನ್ನು ಲಾಸ್ಟ್ ಪ್ರಶ್ನೆ. ಸೊ ಇದು ಈ ಥರ ಸಿಂಪಲ್ ಸಿಂಪ್ಲಿಫಿಕೇಷನು ಕೇಳ್ತಾರೆ. ಏನು ಕೇಳಿದ್ದಾರೆ ನೋಡಿ -70 ಪ್ಲಸ್ 28 ಡಿವೈಡೆಡ್ ಬೈ 7 - 3 7 - 3 ಎಷ್ಟು 4 ಒಳಗಡೆ ಎಷ್ಟಕ್ಕೆ ಹೋಗುತ್ತೆ 4 7 28. ಸೊ -70 + 7 70ರಲ್ಲಿ 7 ಹೋದರೆ ಎಷ್ಟಾಗುತ್ತೆ 64. ಏನು 64 -64 ಎಲ್ಲಿದೆ 77 ಅಲ್ಲ 70ರಲ್ಲಿ 7 ಹೋದರೆ 7 ಹೋದರೆ ಎಷ್ಟು 63. ಏನು 63 -63. ಸೊ ಆಪ್ಷನ್ ಡಿ ಪ್ರಶ್ನೆಗೆ ಉತ್ತರ. ಸೊ ಈ ಥರ ಪ್ರಶ್ನೆಗಳನ್ನ ನಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಎಲ್ಲ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿರಿ. ಏನಾದ್ರು ಡೌಟ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಇನ್ನೂ ಏನಾದರೂ ಟಾಪಿಕ್ ಬೇಕಂದರೆ ಆ ಟಾಪಿಕ್ನ ಮಾಡೋಣ. ಸೊ ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವ್ರ ಜೊತೆಗೆ ಶೇರ್ ಮಾಡಿ. ಸೊ ಯಾರ್ಯಾರು RRB ಟೆಕ್ನಿಷಿಯನ್ ಮತ್ತು RRB ಅಸಿಸ್ಟೆಂಟ್ ಲೋಕೋ ಪೈಲಟ್ ಹಾಗೂ ಲ್ಯಾಂಡ್ ಸರ್ವೇರ್ಗೆ ಪ್ರಿಪೇರ್ ಆಗ್ತಿದ್ರೋ ಅವ್ರಿಗೆ ಇದು ಯೂಸ್ಫುಲ್ ಆಗುವಂಥ ವಿಡಿಯೋ ಇರುತ್ತೆ. ಸೊ ನೀವು ಗ್ರೂಪ್ಸ್ ಏನಾದರೂ ಕ್ರಿಯೇಟ್ ಮಾಡಿದರೆ ಆ ಗ್ರೂಪ್ಸಲ್ಲಿ ಇದನ್ನು ಸೆಂಡ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಎಲ್ಲರಿಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಆಗಿ. ಸೊ ಇಷ್ಟನ್ನು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.